ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ಅತ್ಯಂತ ಸ್ಪೀಡ್ ಆಗಿ ಶ್ರೀಮಂತರಾಗುವ ಯಾವುದಾದರೊಂದು ಪ್ರೊಫೆಷನ್ ಇದ್ರೆ ಅದು ಬಿಸ್ನೆಸ್ ಒಂದೇ ಮಾತ್ರ. ಹೀಗಾಗಿ ನೀವು ಬಿಸ್ನೆಸ್ ನಲ್ಲಿ ಮುಂದೆ ಬರಬೇಕಾದ್ರೆ ಕಸ್ಟಮರ್ ಗಳ ಮನಸ್ಸನ್ನು ಗೆಲ್ಲುವುದು ತುಂಬಾ ಮುಖ್ಯ. ಸೊ ಬಿಸ್ನೆಸ್ ಮಾಡುವಾಗ ಯಾವ ರೀತಿಯ ಕಸ್ಟಮರ್ ಗಳು ಇರುತ್ತಾರೆ ಮತ್ತು ಅವರ ಜೊತೆ ಯಾವ ರೀತಿಯಿಂದ ವರ್ತಿಸಿ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಅನ್ನು ಅವರಿಗೆ ಸೆಲ್ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ನೀವು ಬಿಸ್ನೆಸ್ ಮಾಡಲು ಹೊರಟಾಗ ನೀವು ಒಟ್ಟು 6 ರೀತಿಯ ಕಸ್ಟಮರ್ ಗಳನ್ನು ನೋಡುತ್ತೀರಿ. ಆ 6 ರೀತಿಯ ಕಸ್ಟಮರ್ ಗಳು ಬೇರೆ ಬೇರೆ ಮನಸ್ಥಿತಿಯನ್ನು ಹೊಂದಿರುವುದರಿಂದ ನೀವು ಅವರ ಮನಸ್ಥಿತಿಗೆ ಅನುಗುಣವಾಗಿ ಅವರ ಜೊತೆ ವರ್ತಿಸಿ ನೀವು ನಿಮ್ಮ ಪ್ರಾಡಕ್ಟ್ ಸೆಲ್ ಮಾಡಬೇಕಾಗುತ್ತದೆ. ಹಾಗಾದ್ರೆ ಆ 6 ರೀತಿಯ ಕಸ್ಟಮರ್ ಗಳು ಯಾರು ಅಂತ ನೋಡೋಣ. ನಂಬರ್ 1, ದ ಅಪಥೆಟಿಕ್ ಬಯರ್. ಫ್ರೆಂಡ್ಸ್, ಅಪಥೆಟಿಕ್ ಬಯರ್ ಅಂದ್ರೆ ನಿರಾಸಕ್ತಿಯ ಖರೀದಿದಾರ ಎಂದರ್ಥ. ಈ ರೀತಿಯ ಕಸ್ಟಮರ್ ಜಗತ್ತಿನಲ್ಲಿ ಸುಮಾರು 5% ರಷ್ಟು ಇರುತ್ತಾರೆ. ಇವರು ಜೀವನದಲ್ಲಿ ಯಾವುದೇ ವಸ್ತುವು ಎಷ್ಟೇ ಉತ್ತಮ ಕ್ವಾಲಿಟಿಯದ್ದಾಗಿದ್ದರೂ ಅದು ತುಂಬಾ ಚೀಪ್ ಆಗಿ ದೊರೆಯುತ್ತಿದ್ದರೂ ಅದನ್ನು ಅವರು ಎಂದೂ ಕೊಳ್ಳುವುದಿಲ್ಲ. ಅವರು ತುಂಬಾ ನಿರಾಶವಾದಿ, ಸಿನಿಕತನದ, ಡಿಪ್ರೆಸ್ಡ್ ಮತ್ತು ಅನ್ಇಂಟ್ರೆಸ್ಟೆಡ್ ಆದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಹೀಗಾಗಿ ಇವರ ಜೊತೆ ವ್ಯವಹರಿಸುವುದು ಅಷ್ಟು ಸುಲಭವಲ್ಲ. ಸಾಮಾನ್ಯವಾಗಿ ಇಂಥ ಕಸ್ಟಮರ್ ಗಳ ಪರ್ಸನಲ್ ಮತ್ತು ಬಿಸ್ನೆಸ್ ಲೈಫ್ ನಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರುವುದರಿಂದ ನೀವು 1,000 ರೂಪಾಯಿ ಬೆಲೆ ಬಾಳುವ ವಸ್ತುವನ್ನು ಇವರಿಗೆ 100 ರೂಪಾಯಿ ನೀಡುವಾಗಲೂ ಅವರು ಆ ವಸ್ತುವನ್ನು ಕೊಳ್ಳುವುದಿಲ್ಲ. ಹೀಗಾಗಿ ನೀವು ಇವರ ಜೊತೆ ವ್ಯವಹರಿಸಲೇಬಾರದು. ನಂಬರ್ 2, ದ ಸೆಲ್ಫ್ ಆಕ್ಚುಲೈಸಿಂಗ್ ಬಯರ್. ಫ್ರೆಂಡ್ಸ್, ಇವರನ್ನು ನಾವು ಸ್ವಯಂ ವಾಸ್ತವಿಕ ಖರೀದಿದಾರರು ಅಂತ ಹೇಳಬಹುದು. ಇವರು ಎಕ್ಸಾಕ್ಟ್ಲಿ ಅಪಥೆಟಿಕ್ ಬಯರ್ಸ್ ಅವರ ವಿರುದ್ಧವಾದ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಇವರು ಜಗತ್ತಿನಲ್ಲಿ 5% ರಷ್ಟು ಇರುತ್ತಾರೆ. ಇವರಿಗೆ ತಾವು ಖರೀದಿಸುವ ಪ್ರಾಡಕ್ಟ್ ಗಳ ಫೀಚರ್ಸ್ ಮತ್ತು ಬೆನಿಫಿಟ್ ಗಳ ಬಗ್ಗೆ ಪೂರ್ತಿಯಾಗಿ ಅರಿವಿರುತ್ತದೆ. ಇವರಿಗೆ ಪ್ರಾಡಕ್ಟ್ ನ ಬದಲಿಗೆ ತಾವು ನೀಡುವ ಬೆಲೆಯ ಬಗ್ಗೆಯೂ ಅರಿವಿರುತ್ತದೆ. ಇವರು ತಮ್ಮ ಪ್ರಾಡಕ್ಟ್ ಗಳ ಡೀಲ್ ಅನ್ನು ತುಂಬಾ ಪಾಸಿಟಿವ್, ಪ್ಲೆಸೆಂಟ್ ಮತ್ತು ಪ್ಲೆಜರ್ ನಿಂದ ಮಾಡುತ್ತಾರೆ. ನೀವು ಮಾಡಬೇಕಾಗಿರುವುದಿಷ್ಟೇ, ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಗಳನ್ನು ಇವರಿಗೆ ಪರಿಚಯಿಸುವುದಷ್ಟೇ. ನಂಬರ್ 3, ದ ಅನಾಲಿಟಿಕಲ್ ಬಯರ್. ಫ್ರೆಂಡ್ಸ್, ಇವರನ್ನು ವಿಶ್ಲೇಷಣಾತ್ಮಕ ಖರೀದಿದಾರ ಅಂತ ಹೇಳುತ್ತಾರೆ. ಇವರು ಮಾರ್ಕೆಟ್ ನಲ್ಲಿ 25% ರಷ್ಟು ಇರುತ್ತಾರೆ. ಇವರು ಪ್ರಾಡಕ್ಟ್ ನ ಬಗ್ಗೆ ನಿಖರತೆ ಮತ್ತು ಡೀಟೇಲ್ ಆದ ಇನ್ಫಾರ್ಮೇಶನ್ ಗಳನ್ನು ತೆಗೆದುಕೊಳ್ಳಲು ಬಯಸುತ್ತಾರೆ. ಅಕೌಂಟೆಂಟ್ ಗಳು, ಇಂಜಿನಿಯರ್ಸ್ ಗಳು, ಬ್ಯಾಂಕರ್ಸ್, ಫೈನಾನ್ಸಿಯರ್ಸ್, ಲೋನ್ ಆಫೀಸರ್ಸ್ ಮತ್ತು ಕಂಪ್ಯೂಟರ್ ಸ್ಪೆಷಲಿಸ್ಟ್ ಗಳು ಈ ರೀತಿಯ ಬಯರ್ಸ್ ಗಳ ಲಿಸ್ಟ್ ನಲ್ಲಿ ಬರುತ್ತಾರೆ. ಇವರು ನೀವು ಸೆಲ್ ಮಾಡುವ ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಎಕ್ಸಾಕ್ಟ್ ಅಂಕಿ ಅಂಶಗಳನ್ನು, ಅವುಗಳ ಡೀಟೇಲ್ಸ್ ಗಳನ್ನು ಮತ್ತು ಸ್ಪೆಸಿಫಿಕೇಶನ್ಸ್ ಗಳನ್ನು ಹೆಚ್ಚು ಕೇಳುತ್ತಾರೆ. ಹೀಗಾಗಿ ನೀವು ಇವರ ಜೊತೆ ಡೀಲ್ ಮಾಡುತ್ತಿರುವಾಗ ತುಂಬಾ ಸ್ಪೆಸಿಫಿಕ್ ಮತ್ತು ಕ್ಲಿಯರ್ ಆಗಿರಬೇಕು. ನೀವು ನಿಮ್ಮ ಪ್ರಾಡಕ್ಟ್ ನ ಎಷ್ಟು ನಿಖರವಾದ ಅಂಕಿ ಅಂಶಗಳನ್ನು ನೀಡುತ್ತೀರೋ ಅಷ್ಟು ಅವರು ನಿಮ್ಮ ಪ್ರಾಡಕ್ಟ್ ಗಳನ್ನು ತೆಗೆದುಕೊಳ್ಳಲು ಸುಲಭವಾಗುತ್ತದೆ. ಇವರು ಡೀಟೇಲ್ಸ್ ಗಳನ್ನು ತುಂಬಾ ಅನಲೈಸ್ ಮಾಡುವುದರಿಂದ ನೀವು ನಿಮ್ಮ ಪ್ರಾಡಕ್ಟ್ ನ ಗ್ರಾಫ್ ಮತ್ತು ಚಾರ್ಟ್ ಗಳನ್ನು ಸಹ ಅವರಿಗೆ ನೀವು ನೀಡಬಹುದು. ನಂಬರ್ 4, ದ ರಿಲೇಟಿವ್ ಬಯರ್. ಈ ರೀತಿಯ ಕಸ್ಟಮರ್ ಗಳು ತಾವು ಕೊಂಡುಕೊಂಡ ಪ್ರಾಡಕ್ಟ್ ಗಳ ಬಗ್ಗೆ ಜನರು ನೀಡುವ ಒಪಿನಿಯನ್ ಗಳ ಬಗ್ಗೆ ತುಂಬಾ ಚಿಂತಿತರಾಗಿರುತ್ತಾರೆ. ಅವರು ಯಾವಾಗಲೂ ಜನರು ತಾವು ಕೊಂಡ ವಸ್ತುಗಳನ್ನು ಇಷ್ಟಪಡಬೇಕೆಂದು ಬಯಸುತ್ತಾರೆ. ಈ ರೀತಿಯ ಕಸ್ಟಮರ್ ಗಳು ಮಾರ್ಕೆಟ್ ನಲ್ಲಿ 25% ರಷ್ಟು ಇರುತ್ತಾರೆ. ಟೀಚರ್ಸ್, ಪರ್ಸನಲ್ ಅಡ್ಮಿನಿಸ್ಟ್ರೇಟರ್ಸ್, ಸೈಕಾಲಜಿಸ್ಟ್ಸ್, ನರ್ಸಸ್ ಮತ್ತು ಸೋಷಿಯಲ್ ವರ್ಕರ್ಸ್ ಈ ಕ್ಯಾಟಗರಿಯಲ್ಲಿ ಬರುತ್ತಾರೆ. ಇವರು ತಮ್ಮ ಪ್ರಾಡಕ್ಟ್ ನ ಬಗ್ಗೆ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಲು ಸ್ವಲ್ಪ ಹೊತ್ತು ನಿಮ್ಮ ಜೊತೆ ಕಾಲ ಕಳೆಯಲು ಬಯಸುತ್ತಾರೆ. ಹೀಗಾಗಿ ನೀವು ಅವರ ಜೊತೆ ಸ್ವಲ್ಪ ಹೊತ್ತು ಇದ್ದು ನಿಮ್ಮ ಪ್ರಾಡಕ್ಟ್ ನ ಬಗ್ಗೆ ಅವರಲ್ಲಿ ಕಾನ್ಫಿಡೆನ್ಸ್ ಮೂಡಿಸಬೇಕು. ನಿಮ್ಮ ಪ್ರಾಡಕ್ಟ್ ಕೊಳ್ಳುವುದರಿಂದ ಜನರು ನಿಮ್ಮನ್ನು ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನು ತುಂಬಾ ಮೆಚ್ಚುವರು ಅಂತ ಹೇಳಿ ಅವರಿಗೆ ನಿಮ್ಮ ಪ್ರಾಡಕ್ಟ್ ಕೊಳ್ಳುವಂತೆ ಮಾಡಬೇಕು. ನಂಬರ್ 5, ದ ಡ್ರೈವರ್ ಬಯರ್. ಇವರು ಟು ದ ಪಾಯಿಂಟ್ ಮಾತನಾಡಿ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳಬೇಕೋ ಅಥವಾ ಬೇಡವೋ ಅಂತ ಡಿಸೈಡ್ ಮಾಡುವ ಗ್ರಾಹಕರು. ಇವರು ತುಂಬಾ ಡೈರೆಕ್ಟ್, ಇಂಪೇಷಂಟ್ ಮತ್ತು ಸ್ಟ್ರೇಟ್ ಟು ದ ಪಾಯಿಂಟ್ ಆಗಿ ಮಾತನಾಡುವವರು. ಇವರು ಕೇವಲ ನಿಮ್ಮ ಪ್ರಾಡಕ್ಟ್ ಯಾವ ರೀತಿ ವರ್ಕ್ ಮಾಡುತ್ತದೆ, ಇದರ ಬೆಲೆ ಏನು, ನೀವು ನಿಮ್ಮ ಪ್ರಾಡಕ್ಟ್ ನ ಬಗ್ಗೆ ಮಾಡಿದಂತಹ ಪ್ರಾಮಿಸ್ ಗಳನ್ನು ಅದು ಈಡೇರಿಸುತ್ತದೆಯೋ, ಈಡೇರಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂಬುದನ್ನು ಮಾತ್ರ ಇವರು ನೋಡುತ್ತಾರೆ. ನಂಬರ್ 6, ದ ಸೋಷಿಯಲೈಸರ್ ಬಯರ್. ಈ ರೀತಿಯ ಬಯರ್ಸ್ ಕಂಪ್ಲೀಟ್ಲಿ ಎಕ್ಸ್ಟ್ರೋವರ್ಟ್ ಆಗಿರುತ್ತಾರೆ. ಇವರು ಜನರನ್ನು ಬಳಸಿಕೊಂಡು ಕೆಲಸಗಳನ್ನು ಮಾಡುವವರಾಗಿರುತ್ತಾರೆ. ಸಾಮಾನ್ಯವಾಗಿ ಸೂಪರ್ವೈಸರ್ಸ್, ಮ್ಯಾನೇಜರ್ಸ್, ಎಕ್ಸಿಕ್ಯೂಟಿವ್ಸ್, ಆರ್ಕೆಸ್ಟ್ರಾ ಕಂಡಕ್ಟರ್ಸ್, ಸೀನಿಯರ್ ಅಡ್ಮಿನಿಸ್ಟ್ರೇಟರ್ಸ್ ಇನ್ ಲಾರ್ಜ್ ಪ್ರೊಫೆಷನಲ್ ಫರ್ಮ್ಸ್, ಪ್ರೆಸಿಡೆಂಟ್ಸ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಈ ಕ್ಯಾಟಗರಿಯಲ್ಲಿ ಬರುತ್ತಾರೆ. ಹೀಗಾಗಿ ಇವರು ತಮಗೆ ಮತ್ತು ತಮ್ಮ ಜೊತೆಯಲ್ಲಿರುವ
ವ್ಯಕ್ತಿಗಳ ಗ್ರೋತ್ ತುಂಬಾ ನೋಡುತ್ತಾರೆ. ಇವರು ಎಕ್ಸ್ಟ್ರೋವರ್ಟೆಡ್ ಆಗಿದ್ದು ತಮ್ಮ ಮತ್ತು ಇತರರ ಬಗ್ಗೆ ತುಂಬಾ ಕಾಳಜಿ ವಹಿಸುವುದರಿಂದ ನಿಮ್ಮ ಪ್ರಾಡಕ್ಟ್ ನ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳುತ್ತಾರೆ. ಮಾರ್ಕೆಟ್ ನಲ್ಲಿ 25% ರಷ್ಟು ಈ ರೀತಿಯ ಕಸ್ಟಮರ್ಸ್ ಇರುತ್ತಾರೆ. ಫ್ರೆಂಡ್ಸ್, ಟಿಪಿಕಲ್ ಟೈಪ್ ಆಫ್ ಕಸ್ಟಮರ್ಸ್ ಬಗ್ಗೆ ಮಾಡಿದ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಯಿತಂತ ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.